ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. 1280 ರೂಪಾಯಿ ಲೋನ್ ಕಟ್ಟಿಲ್ಲ ಅಂತ ನೀಚ ಕೃತ್ಯ. ಸಾಲ ವಾಪಸ್ ಕಟ್ಟದ್ದಕ್ಕೆ ಪುಟ್ಟ ಮಗು ಹೊತ್ತೊಯ್ದ್ರು. ಮೈಸೂರಲ್ಲಿ ಬಜಾಜ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಆರೋಪ. ಮರದ ಕೊಂಬೆ ಬಿದ್ದು 29 ವರ್ಷದ ಅಕ್ಷಯ್ ಸಾವು. ನಮಗೆ 5 ಲಕ್ಷ ಪರಿಹಾರ ಬೇಡ ಅಂತಿರೋ ಕುಟುಂಬಸ್ಥರು. ಕನಿಷ್ಠ 1 ವರ್ಷಕ್ಕೆ ಆಗುವಷ್ಟು ವ್ಯವಸ್ಥೆಗೆ ಬೇಡಿಕೆ. ಬಿಬಿಎಂಪಿ ಕಮಿಷನರ್ಗೆ ಮನವಿಗೆ ಸಿದ್ಧತೆ. ಭ್ರಷ್ಟ ಅಧಿಕಾರಿಗಳ ಲಂಚದ ದಾಹಕ್ಕೆ ಬಲಿಯಾದ್ನ ಅಕ್ಷಯ್. ಡೇಂಜರ್ ಮರದ ತೆರವಿಗೆ 12 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರಿಂದ ಗಂಭೀರ ಆರೋಪ. ರಾಜ್ಯ ಬಿಜೆಪಿಗೆ ಮುಂದೆಯೂ ಬಿವೈ ವಿಜಯೇಂದ್ರರೇ ರಾಜ್ಯಾಧ್ಯಕ್ಷ. ನಿನ್ನೆ ನಡೆದ ಹೈವೋಲ್ಟೇಜ್ ಸಭೆಯಲ್ಲಿ ಆರ್ಎಸ್ಎಸ್ ಮುಖಂಡರಿಂದ ಮಾಹಿತಿ. ಪಕ್ಷ ಸಂಘಟನೆ ಹಿತದೃಷ್ಟಿಯಿಂದ ಉತ್ತಮ ಅನ್ನೋ ಅಭಿಪ್ರಾಯ. ಬಮೂಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಅವಿರೋಧ ಆಯ್ಕೆ. ಸುರೇಶ್ ಕೆಎಂಎಫ್ ಅಧ್ಯಕ್ಷರಾಗಲು ಇನ್ನೊಂದು ಹೆಜ್ಜೆಯಷ್ಟೇ ಬಾಕಿ. ಈ ಮೂಲಕ ರಾಜ್ಯ ರಾಜಕಾರಣದತ್ತ ಡಿಕೆ ಸುರೇಶ್ ಎಂಟ್ರಿ. 2028ರಲ್ಲಿ ಸಿಎಂ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣು. ಈಗಿನಲೇ ಸೈಲೆಂಟ್ ಆಪರೇಷನ್. ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಅಹಿಂದ ವರ್ಗ ಟಾರ್ಗೆಟ್. ಪ್ರತಿ ಗ್ರಾಮಗಳಲ್ಲೂ ಸಮಿತಿ ರಚಿಸಿ ಕಾರ್ಯಕ್ರಮಕ್ಕೆ ಸಾಹುಕಾರ್ ಪ್ಲಾನ್. ಕೇತಗಾನಹಳ್ಳಿ ಭೂಮಿ 40 ವರ್ಷಗಳ ಹಿಂದೆ ಖರೀದಿಸಿದ್ದು, ಅತಿಕ್ರಮಣ ಆಗಿಲ್ಲ. ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾಲವೇ ಉತ್ತರ ನೀಡುತ್ತೆ ಎಂದ ಎಚ್.ಡಿ. ಕುಮಾರಸ್ವಾಮಿ. ಗಾಯಕಿ ಅಖಿಲ ಪಜಿಮಣ್ಣು ಬಾಳಲ್ಲಿ ಬಿರುಗಾಳಿ. ಪತಿ ಟಿಆರ್ ಧನಂಜಯ್ ಶರ್ಮಾರಿಂದ ದೂರವಾಗಲು ನಿರ್ಧಾರ. ಪುತ್ತೂರು ನ್ಯಾಯಾಲಯದ ಮುಂದೆ ಡಿವೋರ್ಸ್ಗೆ ಅರ್ಜಿ. ಬೆಳಗಾವಿಯಲ್ಲಿ ನಿವೃತ್ತಿಯಾಗಿ 10 ವರ್ಷದ ಬಳಿಕ ಜೈಲು ಪಾಲಾದ ಗ್ರಾಮ ಲೆಕ್ಕಾಧಿಕಾರಿ. 30 ವರ್ಷಗಳ ಹಳೆಯ ಲಂಚ ಪ್ರಕರಣಗಳಲ್ಲಿ ಜೈಲು ಸೇರಿದ ನಾಗೇಶ್ ಶಿವಂಗೇಕರ್. ಹೈಕೋರ್ಟ್ ರಿಲೀಫ್ ಆದೇಶ ಪ್ರಶ್ನಿಸಿದ್ದ ಲೋಕಾಯುಕ್ತಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ. ಮೈಶುಗರ್ ಕಾರ್ಖಾನೆ ಬೆನ್ನಲ್ಲೇ ಮೈಶುಗರ್ ಶಾಲೆ ಮೇಲೆ ಖಾಸಗಿ ಕಣ್ಣು. ಕಾಂಗ್ರೆಸ್ ನಾಯಕನ ಒಡೆತನದ ಶಿಕ್ಷಣ ಸಂಸ್ಥೆ ಪಾಲಾಗುತ್ತಾ ಮೈಶುಗರ್ ಶಾಲೆ. ಆರ್ಥಿಕ ಹೊರೆ ನೆಪದಲ್ಲಿ ಲೀಸ್ ಕೊಡೋದಕ್ಕೆ ಮುಂದಾದ ಮೈಶುಗರ್ ಆಡಳಿತ ಮಂಡಳಿ. ಐಟಿ ನೌಕರರಿಗೆ ಕೆಲಸದ ಅವಧಿ 12 ಗಂಟೆ ಏರಿಕೆಗೆ ಆಕ್ರೋಶ. ವರ್ಕಿಂಗ್ ಅವರ್ಸ್ ಹೆಚ್ಚಿಸೋದಕ್ಕೆ ಕಾರ್ಮಿಕ ಇಲಾಖೆ ಪ್ರಸ್ತಾವನೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಐಟಿ ನೌಕರರ ಸಂಘಟನೆ. ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್. ಕೇರಳದ ವೈನಾಡಿನಲ್ಲಿ ಹೆಚ್ಚು ಮಳೆ ಹಿನ್ನೆಲೆ ಮುಳುಗಿದ ಕಬಿನಿ ಡ್ಯಾಂ. ಕೆಳ ಸೇತುವೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಲ್ಲಿ 20 ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತ. ಕಬಿನಿ ಡ್ಯಾಂ ಭರ್ತಿಗೆ ಕೇವಲ 3 ಅಡಿ ಮಾತ್ರ ಬಾಕಿ. ಪ್ರವಾಹದ ಭೀತಿ. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ನೀರು. ಹೂವಿನ ಹೆಡಗಿ, ಗಡ್ಡೆಗೂಳಿ, ಬಸವೇಶ್ವರ ದೇಗುಲ ಮುಳುಗಡೆ. ನದಿಗೆ ಜನರು, ಜಾನುವಾರು ಇಳಿಯದಂತೆ ಸೂಚನೆ. ಒಮಿನಿ ಕಾರುಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಗ್ಯಾಂಗ್ ಅರೆಸ್ಟ್. ವಿದ್ಯಾರಣ್ಯಪುರ ಪೊಲೀಸರಿಂದ 3 ಆರೋಪಿಗಳ ಬಂಧನ. ಆರೋಪಿಗಳ ಬಳಿ 12 ಲಕ್ಷ ಮೌಲ್ಯದ 6 ಒಮಿನಿ ಕಾರ್ಗಳು ಪತ್ತೆ. ಸಿನಿಮೀಯ ರೀತಿಯಲ್ಲಿ ರೋಡ್ ಬ್ಲಾಕ್ ಮಾಡಿ ಕಿಡಿಗೇಡಿಗಳಿಂದ ಕಿರಿಕ್. ಕಾರು ಚಾಲಕ ಸಾರಿ ಕೇಳಿದ್ರೂ ಬಿಡದೆ ಡೋರ್ ಬಡಿದು ಬೈಕ್ ಸವಾರರ ಜಗಳ. ಮಹದೇವಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ. ಬೆಳಗಾವಿಯಲ್ಲಿ ವೇಗವಾಗಿ ಬಂದು ಟ್ರಕ್ಗೆ ಹಿಂಬದಿ ಡಿಕ್ಕಿ ಹೊಡೆದ ಎಸ್ಎಸ್ ಟ್ರಾವೆಲ್ಸ್ ಬಸ್. ಬೆಂಗಳೂರಿಂದ ಬರ್ತಾ ಇದ್ದ ಬಸ್ ಅದೃಷ್ಟವಶಾತ್ ಪ್ರಯಾಣಿಕರು ಸೇಫ್. ಬಸ್ ಚಾಲಕನಿಗೆ ಗಂಭೀರ ಗಾಯ. ಆಸ್ಪತ್ರೆಗೆ ದಾಖಲು. ಏರ್ಪೋರ್ಟ್ನಿಂದ ಹೆಬ್ಬಾಳ ಫ್ಲೈಓವರ್ ಹತ್ತಬೇಡಿ ಹುಷಾರು.
ಡಾಂಬರೀಕರಣ ಕಾರಣ ಇಂದಿನಿಂದ 2 ದಿನಗಳ ಕಾಲ ರಸ್ತೆ ಬಂದ್. ವಾಹನ ಸವಾರರು ಪರ್ಯಾಯ ಮಾರ್ಗ ಬಳಸಲು ಸೂಚನೆ. ಲವ್ವರ್ ಜೊತೆ ಓಯೋ ರೂಮಿಗೆ ಹೋಗಿದ್ದ ಪತ್ನಿ ರೆಡ್ ಹ್ಯಾಂಡ್ ಆಗಿ ಹಿಡಿದ ಆಕೆಯ ಪತಿ. ರೂಮಿನ ಕಿಟಕಿಯಿಂದ ಜಿಗಿದು ಪರಾರಿಯಾದ ಹೆಂಡತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.